ವೇಟ್ ಲಾಸ್ ಮಾಡೋದು ತುಂಬಾ ಕಷ್ಟ ಮತ್ತೆ ಕನ್ಫ್ಯೂಷನ್ ಆಗಿರುವಂತದಲ್ವಾ. ಬಿಕಾಸ್ ರೀಲ್ ಅನ್ನು ಸ್ಕ್ರೋಲ್ ಮಾಡ್ಬೇಕಿದ್ರೆ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಒಬ್ರು ಪ್ರೋಟೀನ್ ತಿನ್ನಿ ಅಂತ ಹೇಳ್ತಾರೆ, ಒಬ್ರು ಈ ಎಕ್ಸಸೈಸ್ ಮಾಡಿ ಅಂತ ಹೇಳ್ತಾರೆ, ಒಬ್ರು ಮೆಡಿಟರೇನಿಯನ್ ಡಯಟ್ ಮಾಡಿ ಅಂತ ಹೇಳ್ತಾರೆ. ಏನ್ ಮಾಡೋದು ಅಂತ ಗೊತ್ತಾಗಲ್ಲ. ಏನೇನೋ ಒಂದೊಂದ್ರದ್ದು ಒಂದೊಂದು ಪಾರ್ಟ್ ತಗೊಂಡ್ ಮಾಡ್ತಾ ಇರ್ತೀರ, ಬಟ್ ಅದ್ರಲ್ಲಿ ವೇಟ್ ಲಾಸ್ ಅಂತೂ ಕಾಣಿಸಲ್ಲ. ಸೊ ನಾನ್ ಹೇಳುವಂತ ಒಂದು ಸಿಂಪಲ್ ಟಿಪ್ ಅನ್ನು ಫಾಲೋ ಮಾಡಿ, ಖಂಡಿತ ನಿಮ್ಮ ವೇಟ್ ಲಾಸ್ ಜರ್ನಿ ಅಂತೂ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮ ಮೆಟಬಾಲಿಸಮ್ ಕೂಡ ಇಂಪ್ರೂವ್ ಆಗುತ್ತೆ. ಅದೇನು ಅಂದ್ರೆ, ನೀವು ಊಟಕ್ಕಿಂತ ಮೊದಲು ಒಂದು ಬೌಲ್ ವೆಜಿಟೇಬಲ್ ಸಲಾಡ್ ಅನ್ನು ತಗೊಳ್ಬೇಕು. ಸೊ ಅದರಲ್ಲಿ ನೀವು ಸಿಂಪಲ್ ಆಗಿರುವಂತ ತರಕಾರಿನ ಆಡ್ ಮಾಡ್ಕೊಳ್ಳಿ. ಟೊಮೆಟೊ, ಈರುಳ್ಳಿ, ಸೌತೆಕಾಯಿ, ಕ್ಯಾರೆಟ್, ಬೀಟ್ರೂಟ್, ಕ್ಯಾಬೇಜ್ ಇದೆಲ್ಲ ಆಡ್ ಮಾಡ್ಕೊಳ್ಬೇಕು. ಮತ್ತೆ ಒಂದು ಮುಷ್ಟಿಯಷ್ಟು ಕಾಬಲ್ ಚನಾವನ್ನು ನೆನೆಸಿಟ್ಟು ಸ್ಪ್ರೌಟ್ ಬರಬೇಕು. ಅದಾದ ನಂತರ ಅದನ್ನು ಬೇಯಿಸ್ಕೊಂಡು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಅಂಡ್ ಇದಕ್ಕೆ 1 ಚಮಚದಷ್ಟು ಕೊಕೊನಟ್ ಆಯಿಲ್ ಅಥವಾ ಆಲಿವ್ ಆಯಿಲ್ ಅನ್ನು ಆಡ್ ಮಾಡೋದು ಮರಿಬೇಡಿ. ಇದನ್ನು ಡೈಲಿ ಊಟ ಮತ್ತೆ ಲಂಚ್ಗಿಂತ ಮೊದಲು ಇದನ್ನು ತಗೊಳ್ಬೇಕು. ಸೊ ಇಷ್ಟು ದೊಡ್ಡ ಬೌಲಲ್ಲಿ ಒಂದು ಬೌಲ್ ನೀವು ವೆಜಿಟೇಬಲ್ ಸಲಾಡ್ ಅನ್ನು ತಿನ್ಬೇಕಾಗತ್ತೆ. ಅದ್ರ ನಂತರ ಉಳಿದಿರೋ ಪೋರ್ಷನ್ ನೀವು ಅನ್ನ ಅಥವಾ ಚಪಾತಿ ನೀವೇನ್ ತಗೊಳ್ತೀರಾ ಅದನ್ನು ತಿನ್ನಿ. ಸೊ ಇದರಿಂದ ಕಾರ್ಬೋಹೈಡ್ರೇಟ್ಸ್ ಕೂಡ ನೀವು ಕಮ್ಮಿ ತಗೊಳ್ತೀರಾ. ಅಂಡ್ ಬಾಡಿ ಇವೆಂಚುವಲಿ ನಿಮ್ಮ ಫ್ಯಾಟ್ ಮೆಟಬಾಲಿಸಮ್ ಮೇಲೆ ಡಿಪೆಂಡ್ ಆಗುತ್ತೆ. ಖಂಡಿತ ನಿಮ್ಗೆ 10 days ಒಳಗೆ ರಿಸಲ್ಟ್ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ರಿಸಲ್ಟ್ ಬಂದ ನಂತರ ಕಮೆಂಟ್ ಅಲ್ಲಿ ಬಂದು ಮೆನ್ಷನ್ ಮಾಡಿ. ಇದೇ ತರ ಸಿಂಪಲ್ ಟಿಪ್ಸ್ಗೆ ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ.